ವಿಂಡ್ ಫ್ಯಾನ್ ರೆಕ್ಕೆ ಸಾಗಿಸೋಕೆ ಹೆದ್ದಾರಿಯೇ ಡ್ಯಾಮೇಜ್ ಆಗಿದೆ. ರಾಜ್ಯ ಹೆದ್ದಾರಿಯನ್ನೇ ಕತ್ತರಿಸಿ ವಿಂಡ್ ಫ್ಯಾನ್ ಲಾರಿಗಳ ಸಂಚಾರ ನಡೀತಾ ಇದೆ. ಗದಗ ಜಿಲ್ಲೆಯಲ್ಲಿ ಮಿತಿ ಮೀರಿದೆ ವಿಂಡ್ ಫ್ಯಾನ್ ಕಂಪನಿಗಳ ಹಾವಳಿ. ಇಳಕಲ್ ಕೈಗಾ ರಾಜ್ಯ ಹೆದ್ದಾರಿಯನ್ನೇ ವಿಂಡ್ ಕಂಪನಿಗಳು ಒಡೆದಿವೆ. ಡಿವೈಡರ್, ಫುಟ್ಪಾತ್, ಗಟಾರ್, ವಿದ್ಯುತ್ ಕಂಬಗಳೆಲ್ಲ ಸರ್ವನಾಶ ಆಗಿದೆ. ಹಾಳಾದ ಹೈವೇ ರಸ್ತೆಯಿಂದ ಪ್ರಯಾಣಿಕರಿಗೆ ಜೀವಕ್ಕೆ ಸಂಚಕಾರ ಶುರುವಾಗಿದೆ. ವಿಂಡ್ ಫ್ಯಾನ್ ರೆಕ್ಕೆಯನ್ನ ಸಾಗಿಸೋಕೆ ಹೆದ್ದಾರಿಯನ್ನೇ ಡ್ಯಾಮೇಜ್ ಮಾಡಲಾಗಿದೆ. ರಾಜ್ಯ ಹೆದ್ದಾರಿಯನ್ನೇ ವಿಂಡ್ ಫ್ಯಾನ್ ಲಾರಿ ಚಾಲಕರು ಕತ್ತರಿಸಿದ. ಗದಗ ಜಿಲ್ಲೆಯಲ್ಲಿ ವಿಂಡ್ ಫ್ಯಾನ್ ಕಂಪನಿಗಳ ಹಾವಳಿ ಮಿತಿ ಮೀರಿದೆ. ಇಳಕಲ್ ಕೈಗಾ ರಾಜ್ಯ ಹೆದ್ದಾರಿಯನ್ನೇ ವಿಂಡ್ ಕಂಪನಿಗಳು ಒಡೆದಿದ್ದಾವೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ ನೀವು. ಡಿವೈಡರ್, ಫುಟ್ಪಾತ್, ಗಟರ್, ವಿದ್ಯುತ್ ಕಂಬಗಳೆಲ್ಲ ಸರ್ವನಾಶ ಆಗಿದ್ದಾವೆ. ಹಾಳಾದ ಹೈವೇ ರಸ್ತೆಯಿಂದ ಓಡಾಡೋಕೆ ಜನ ಹೆದರುವಂತಾಗಿದೆ. ವಿಂಡ್ ಫ್ಯಾನ್ಗಳಿಗೆ ಸಂಬಂಧಿಸಿದ ಬೃಹತ್ ಲಾರಿಗಳ ಸಾಗಾಟಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ರಾಜ್ಯ ಹೆದ್ದಾರಿಯನ್ನೇ ವಿರೂಪಗೊಳಿಸಿರ್ತಕ್ಕಂತಹ ಆರೋಪ ಕೇಳಿಬಂದಿದೆ. ಗದಗ ನಗರದ ಹೊರವಲಯದಲ್ಲಿರ್ತಕ್ಕಂತಹ ಈ ರಸ್ತೆಯನ್ನು ವಿಂಡ್ ಫ್ಯಾನ್ಗಳಿಗೆ ಸಾಗಾಟ ಮಾಡುವಂತಹ ವಾಹನಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ರಾತ್ರೋರಾತ್ರಿ ಈ ರೀತಿ ತೋಡಿ ಡ್ಯಾಮೇಜ್ ಮಾಡಿರ್ತಕ್ಕಂಥದ್ದು. ಇದರ ಡಿವೈಡರ್ ಗಮನಿಸ್ತಾ ಇದ್ದೀರಿ. ರಾಜ್ಯ ಹೆದ್ದಾರಿ ಇಳಕಲ್ ಮತ್ತು ಕೈಗಾ ರಾಜ್ಯ ಹೆದ್ದಾರಿ ಇದು. ಇಲ್ಲಿ ಸುಮಾರು ಒಂದು 500 ಮೀಟರ್ನಷ್ಟು ದೂರದವರೆಗೆ ಡಿವೈಡರ್ನ ಜೊತೆಗೆ ರಸ್ತೆ ಪಕ್ಕದಲ್ಲಿರ್ತಕ್ಕಂತಹ ಅಳವಡಿಸಿರುವ ಗೇಟ್ಗಳನ್ನು ಕೂಡ ವಿರೂಪಗೊಳಿಸಲಾಗಿದೆ, ಡ್ಯಾಮೇಜ್ ಮಾಡಲಾಗಿದೆ. ಇದಕ್ಕೆ ಫುಟ್ಪಾತ್ಗಳನ್ನು ಕೂಡ ಅಗಿದು ತೋಡಿ ರಸ್ತೆಯನ್ನು ಮಾಡಲಾಗಿದೆ. ಅಂದರೆ ಹುಬ್ಬಳ್ಳಿಯಿಂದ ಶಿರಹಟ್ಟಿ ಕಡೆಗೆ ಹೋಗುವಂತಹ ವಿಂಡ್ ಫ್ಯಾನ್ಗಳಿಗೆ ರಾತ್ರಿ ಹೊತ್ತು ಸಂಚಾರಕ್ಕೆ ಅನುಕೂಲ ಆಗಲಿ ಅಂಥೇಳಿ ಈ ರೀತಿ ಅನಧಿಕೃತ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಅಧಿಕಾರಿಗಳ ಶಾಮೀಲಿನಿಂದಾಗಿ ಈ ರೀತಿ ಆಗ್ತಾ ಇದೆ ಅನ್ನೋದು ಕೂಡ ಸ್ಥಳೀಯರ ಆರೋಪ ಆಗಿದೆ. ಕೆಲ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ, ಈ ಬಗ್ಗೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇದು ಯಾವಾಗ ಆಗಿದ್ದು, ನಿಮ್ಮ ಗಮನಕ್ಕೆ ಯಾವಾಗ ಬಂತು? ಸರ್, ಇದು ಸುಮಾರು 1 ತಿಂಗಳಿಂದ ಈ ಒಂದು ಕಾಮಗಾರಿ ನಡೀತಾ ಇದೆ. ಈ ಒಂದು ಕಾಮಗಾರಿ ಏನಿದೆ ಅಂದರೆ ಗಾಳಿ ವಿದ್ಯುತ್ ಕಂಬಗಳು ಏನದು ರೆಕ್ಕೆಗಳ ಸಾಗಾಟಕ್ಕಾಗಿ ಈ ಒಂದು ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಈ ಒಂದು ರಸ್ತೆ ಏನೈತಲ್ಲ, ನಮ್ಮ ಗದಗ ಮತ್ತು ಶಿರಹಟ್ಟಿಗೆ ಸಂಬಂಧಪಟ್ಟಂಥ ಮುಖ್ಯ ರಸ್ತೆ, ಲಕ್ಷ್ಮೇಶ್ವರಕ್ಕೆ ಸಂಬಂಧಪಟ್ಟಂಥ ಮುಖ್ಯ ರಸ್ತೆ. ಈ ಒಂದು ರಸ್ತೆಯನ್ನು ಈ ಹಿಂದೆ ಇನ್ನೂ ಉದ್ಘಾಟನೆ ಆಗಿ ಇನ್ನೂ ಒಂದು 4-5 ತಿಂಗಳಾಯಿತು. ಈ ಒಂದು ಕೆಸಿಪ್ ಅಡಿಯಲ್ಲಿ ನಿರ್ಮಾಣ ಆದಂಥ ಈ ಒಂದು ರಸ್ತೆ, ಈ ರಸ್ತೆಯನ್ನು ಈ ಕೆಸಿಪ್ ಅಧಿಕಾರಿಗಳಿಗೆ ಆಗಲಿ ಅಥವಾ ಯಾವುದೇ ಒಂದು PWD ಅಧಿಕಾರಿಗಳಾಗಲಿ ಯಾವುದೇ ರೀತಿ ಅನುಮತಿ ಪಡೆದಿದ್ರ ಬಗ್ಗೆ ಯಾವುದೇ ರೀತಿ ದಾಖಲಾತಿಗಳು ಇಲ್ಲ. ಕಾನೂನು ಬಾಹಿರವಾಗಿ ಈ ಒಂದು ರಸ್ತೆಯನ್ನು ರಾತ್ರೋರಾತ್ರಿ ಅಗೆದು ಮತ್ತು ಈ ಏನು ಡಿವೈಡರಲ್ಲಿ ಏನು ಗಿಡಗಳನ್ನು ಕೆಸಿಪ್ನವರು ಹಚ್ಚಿದ್ರು, ಆ ಒಂದು ಗಿಡಗಳ ಸಹಿತ ಮಾರಣ ಹೋಮವನ್ನು ಮಾಡಿದ್ದಾರೆ. ಅದಕ್ಕೆ ಅರಣ್ಯ ಅಧಿಕಾರಿಗಳ ಸಹಿತ ಈ ಒಂದು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಅವರ ಮೇಲೆ ಯಾವುದೇ ರೀತಿ ಗಿಡಗಳನ್ನು ಕಿತ್ತಂಥ ವ್ಯಕ್ತಿಗಳ ಮೇಲೆ ಯಾವುದೇ ರೀತಿ ಕಾನೂನು ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಇದು ಸ್ಥಳೀಯದ ಆಕ್ರೋಶದ ಮಾತು. ಅಂದರೆ ಯಾವುದೇ ಅನುಮತಿ ಪಡೆಯದೆ ಈ ರೀತಿ ರಸ್ತೆಯನ್ನು ವಿರೂಪ ಮಾಡಲಾಗಿದೆ. ಈ ರೀತಿ ವಿರೂಪ ಮಾಡಿರ್ತಕ್ಕಂತಹ ವಿಂಡ್ ಫ್ಯಾನ್ಗಳ ಕಂಪ್ನಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.